ಇಂದು ಅಧಿಕೃತ ಹಾಗೂ ಮತಭೇದದ ಗುಣಲಕ್ಷಣಗಳು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳೋಣ. ಇಂದು ಕ್ರೈಸ್ತ ಧರ್ಮದಲ್ಲಿ ಅಧಿಕೃತ ಹಾಗೂ ಧರ್ಮದ್ರೋಹವನ್ನು ನಿರ್ಣಯಿಸುವ ಮಾನದಂಡಗಳು ಯಾವುವು? ಈ ಪ್ರಶ್ನೆಗೆ ಸತ್ಯವೇದದ ಸಾಕ್ಷಿಯ ಮೂಲಕ ಉತ್ತರಿಸುತ್ತಾ ದೇವರ ಸಭೆಯೇ ಲೋಕಕ್ಕೆ ಕ್ರಿಸ್ತನ ಅಧಿಕೃತವಾದ ಬೋಧನೆಗಳನ್ನು ಹರಡುತ್ತಿರುವ ನಿಜವಾದ ಸಭೆ ಎಂಬುದನ್ನು ದೃಢಪಡಿಸಿಕೊಳ್ಳೋಣ. 2 ಪೇತ್ರನು ಪುಸ್ತಕವನ್ನು ನೋಡೋಣ. ಅಧ್ಯಾಯ 2 ವಚನ 1. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳೂ ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಏನನ್ನು ಹುಟ್ಟಿಸುವರು, ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೆವು ಎಂದು ಹೇಳುವವರು ಆಗಿದ್ದು, ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲೋಕಾದೆಯಿಂದ ಅಂಥವರಿಗೆ ದಂಡನೆಯ ತೀರ್ಪು ತಪ್ಪದೇ ಬರುತ್ತಿರುವುದು. ಅವರ ನಾಶವು ತೂಕಡಿಸುವುದಿಲ್ಲ. ಅಂದರೆ ಮತಭೇದವನ್ನು ಕಲಿಸುವ ಜನರಿಗೆ ದೇವರು ನಾಶನವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. 2 ಪೇತ್ರನು 2ರಲ್ಲಿ ಮತಭೇದ ಎಂಬ ಪದವನ್ನು ಯಾರು ಬಳಸಿದರು? ಈ ವಾಕ್ಯಗಳನ್ನು ಪೇತ್ರನು ಪವಿತ್ರಾತ್ಮ ಪ್ರೇರಿತನಾಗಿ ಬರೆದನು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು ಎಂದು 2 ಪೇತ್ರನು ಅಧ್ಯಾಯ 2ರಲ್ಲಿ ಬರೆದಿದೆ. ಪೇತ್ರನಾಗಲಿ ಅಥವಾ ಅವನು ಹೋಗುತ್ತಿದ್ದ ದೇವರ ಸಭೆಯಾಗಲಿ ಧರ್ಮದ್ರೋಹಿಯಾಗಿರಲಿಲ್ಲ. ಇನ್ನೊಂದು ಕಡೆ ಬೇರೆ ಕಟ್ಟಳೆಗಳು ಮತ್ತು ಬೋಧನೆಗಳನ್ನು ಕಳ್ಳತನದಿಂದ ಹುಟ್ಟಿಸುವ ಜನರನ್ನು ಸತ್ಯವೇದವು ಏನೆಂದು ಕರೆಯುತ್ತದೆ? ಅವರನ್ನು ಧರ್ಮದ್ರೋಹಿಗಳೆಂದು ಹೇಳಲಾಗಿದೆ. ಆದರೆ ಪೇತ್ರನು ಹೋಗುತ್ತಿದ್ದ ಸಭೆಯ ಬೋಧನೆಗಳ ಕುರಿತು ಏನಾಗಿದೆ? ಅವುಗಳು ಅಧಿಕೃತವಾದವುಗಳು. ನಮ್ಮನ್ನು ರಕ್ಷಣೆಗೆ ಮುನ್ನಡೆಸುವ ಎಲ್ಲ ಸತ್ಯಗಳು ಈ ಸಭೆಯಲ್ಲಿ ಕಂಡುಬರುತ್ತವೆ. ಸತ್ಯವನ್ನು ಹೊರತುಪಡಿಸಿ ಬೇರೆಯವುಗಳನ್ನು ನಿರಾಕರಿಸಲಾಗುತ್ತದೆ. ಇಂದು 2 ಪೇತ್ರನು ಅಧ್ಯಾಯ 2ರ ಮೂಲಕ ಮತಭೇದದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಪೇತ್ರನಿಗೆ ಅಧಿಕೃತವಾದದ್ದು ಏನೆಂದು ತಿಳಿದಿದ್ದರಿಂದ ಅವನು ಇಲ್ಲಿ ಏನು ಮಾಡುತ್ತಿದ್ದಾನೆ? ಅವನು ಮತಭೇದದ ಕುರಿತು ಹೇಳುತ್ತಾ ಅದು ನಾಶನಕ್ಕೆ ಮುನ್ನಡೆಸುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತಿದ್ದಾನೆ. ಪೇತ್ರನಿಗೆ ಅಧಿಕೃತವಾದ ನಂಬಿಕೆ ಇತ್ತು. ಪೇತ್ರನು ಹೋಗುತ್ತಿದ್ದ ಸಭೆಯು ಅಧಿಕೃತವಾಗಿತ್ತು. 2 ಪೇತ್ರನು ಅಧ್ಯಾಯ 2 ವಚನ 2ರೊಂದಿಗೆ ಮುಂದುವರಿಸೋಣ. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಮತಭೇದದಿಂದ ಸತ್ಯಮಾರ್ಗಕ್ಕೆ ದೂಷಣೆ ಉಂಟಾಗುವುದು ಎಂದು ಸತ್ಯವೇದವು ಹೇಳುತ್ತದೆ. ವಚನ 3. ಅವರು ದ್ರವ್ಯಾಶೆಯುಳ್ಳವರಾಗಿ ಯಾವ ರೀತಿಯ ಮಾತುಗಳು? ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ಅವರ ಕಲ್ಪನೆಯ ಮಾತುಗಳಿಂದ ದೇವ ಜನರಿಂದ ಲಾಭವನ್ನು ಸಂಪಾದಿಸಿಕೊಂಡು ಸತ್ಯಮಾರ್ಗಕ್ಕೆ ದೂಷಣೆಯನ್ನು ಉಂಟು ಮಾಡುತ್ತಾರೆ. ಸತ್ಯವೇದವು ಈ ಎಲ್ಲ ವಿಷಯಗಳನ್ನು ಮತಭೇದ ಎಂದು ವಿವರಿಸುತ್ತದೆ. ಹಾಗಾದರೆ ಈ ಪವಿತ್ರಾತ್ಮನ ಕಾಲದಲ್ಲಿ ಅಧಿಕೃತ ಹಾಗೂ ಮತಭೇದದ ವ್ಯತ್ಯಾಸವನ್ನು ಹೇಗೆ ತಿಳಿಯುವುದು? ಮಗನ ಕಾಲದಲ್ಲಿ ದೇವರು ಅಧಿಕೃತ ಹಾಗೂ ಮತಭೇದದ ಕುರಿತು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪೇತ್ರನು ಮತಭೇದದ ಕುರಿತು ಸ್ಪಷ್ಟವಾಗಿ ತಿಳಿಸಿ ಅದನ್ನು ಅಭ್ಯಾಸಿಸುವವರ ಅಂತ್ಯದ ಬಗ್ಗೆ ಕಟ್ಟುನಿಟ್ಟಾಗಿ ಹೇಳಿದನು. 2 ಪೇತ್ರನು ಪುಸ್ತಕದಲ್ಲಿ ಅಧ್ಯಾಯ 2 ಮತಭೇದದ ಬೋಧನೆಗಳನ್ನು ಖಂಡಿಸುತ್ತದೆ. ಪೇತ್ರನು ಅಧಿಕೃತ ಸಭೆಯ ಸತ್ಯವನ್ನು ಹಿಡಿದಿಟ್ಟುಕೊಂಡನು. ಪೇತ್ರನ ಸಮಯದಲ್ಲಿದ್ದ ಅಧಿಕೃತ ಸತ್ಯಗಳು ಏನಾಗಿತ್ತು? ಇದನ್ನು ಲೂಕ 22ರಲ್ಲಿ ಕಂಡುಹಿಡಿಯೋಣ. ಲೂಕ ಅಧ್ಯಾಯ 22 ವಚನ 7. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಯಾರನ್ನು ಕಳುಹಿಸಿದರು?
ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಅವರು, ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು ಅವರಿಗೆ, ನೋಡಿರಿ, ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಇಲ್ಲಿ ನಾವು ಯೇಸು, ಪೇತ್ರ ಮತ್ತು ಯೋಹಾನನನ್ನು ನೋಡಬಹುದು. ಪವಿತ್ರ ಪಸ್ಕ ಹಬ್ಬಕ್ಕೆ ಸಿದ್ಧ ಮಾಡಲೆಂದು ಯೇಸು, ಪೇತ್ರ ಮತ್ತು ಯೋಹಾನನನ್ನು ಕಳುಹಿಸಿದರು. ವಚನ 14ಕ್ಕೆ ಹೋಗೋಣ. ಗಳಿಗೆ ಬಂದಾಗ, ಅಂದರೆ ಪಸ್ಕದ ಗಳಿಗೆ ಬಂದಾಗ, ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಈ ರೀತಿ ಯೇಸು ಪಸ್ಕವನ್ನು ಸ್ಥಾಪಿಸಿದರು. ಪೇತ್ರನು ತನಗೆ ಸೂಚಿಸಿದಂತೆ ಅದನ್ನು ಆಚರಿಸಿದನು. ಈ ಒಂದು ಸತ್ಯದ ಮೂಲಕವೇ ಅಧಿಕೃತ ಸಭೆ ಯಾವುದು ಮತ್ತು ಧರ್ಮದ್ರೋಹದ ಸಭೆ ಯಾವುದೆಂದು ತಿಳಿಯಬಹುದು. ಬೇರೆ ವಿಷಯಗಳನ್ನು ಹೊರತುಪಡಿಸಿ ನಾವು ಪಸ್ಕದ ಕುರಿತು ಮಾತ್ರ ಗಮನ ವಹಿಸಿದರೆ ಯಾವುದು ಅಧಿಕೃತ ಸಭೆಯಾಗಿದೆ? ಅದು ಪಸ್ಕವನ್ನು ಆಚರಿಸುವ ಸಭೆಯಾಗಿದೆ. ಇದಕ್ಕೆ ವಿರುದ್ಧವಾಗಿ ಬೇರೆ ಕಟ್ಟಳೆಗಳನ್ನು ಅನುಸರಿಸಲು ಪಸ್ಕವನ್ನು ನಿರ್ನಾಮ ಮಾಡಿದ ಸಭೆಗಳ ಕುರಿತು ಏನಾಗಿದೆ? ಅವೆಲ್ಲವೂ ಧರ್ಮದ್ರೋಹಿಗಳಾಗಿವೆ. ಸದಸ್ಯರೇ, ನಮ್ಮ ದೇವರ ಸಭೆಯು ಅಧಿಕೃತ ಸಭೆಯ ಸತ್ಯಗಳನ್ನು ಒಳಗೊಂಡಿದೆ ಮತ್ತು ಅವುಗಳನ್ನು ದೊಡ್ಡ ಹೆಮ್ಮೆಯಿಂದ ಆಚರಿಸುತ್ತಿದೆ. ಈ ಕಾರಣದಿಂದಲೇ ನಾವು ಲೋಕದ ಎಲ್ಲ ಜನರಿಗೆ ಅಧಿಕೃತವಾದ ಸತ್ಯವನ್ನು ಬೋಧಿಸುತ್ತಿದ್ದೇವೆ, ಅಲ್ಲವೇ? ಪ್ರಕಟಣೆ 22ರಲ್ಲಿ ಅಪೊಸ್ತಲ ಯೋಹಾನನು, ಏನನ್ನೂ ತಂದು ಹಾಕಬೇಡಿ ಅಥವಾ ತೆಗೆದು ಹಾಕಬೇಡಿ ಎಂದು ಹೇಳಿದ್ದಾನೆ. ಕ್ರಿಸ್ತನ ಸುವಾರ್ತೆಯನ್ನು ಬಿಟ್ಟು ಯಾವನಾದರೂ ಬೇರೆ ಸುವಾರ್ತೆಯನ್ನು ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ಗಲಾತ್ಯದವರಿಗೆ ಅಧ್ಯಾಯ 1ರಲ್ಲಿ ಹೇಳುತ್ತದೆ. ದೇವರು ಜನರನ್ನು ಇಷ್ಟೊಂದು ಎಚ್ಚರಿಸುತ್ತಿರುವುದರಿಂದ ನಾವು ಅಧಿಕೃತವಾದ ಸತ್ಯವನ್ನು ಅನುಸರಿಸದಿದ್ದರೆ ರಕ್ಷಣೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಬಹುದು, ಅಲ್ಲವೇ? ಆದ್ದರಿಂದ ನಾವು ಅಧಿಕೃತ ಹಾಗೂ ಮತಭೇದದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಶಕ್ತರಾಗಬೇಕು. ಪೇತ್ರನು ಮತಭೇದದಿಂದ ದೂರವಿದ್ದು ಅದನ್ನು ನಿರಾಕರಿಸಿ ಅದರಿಂದ ಇತರರನ್ನು ಏಕೆ ರಕ್ಷಿಸಿದನು ಎಂದು ನಾವು ಒಮ್ಮೆಯಾದರೂ ಯೋಚಿಸಬೇಕಲ್ಲವೇ? ಯೇಸು ಪಸ್ಕವನ್ನು ಹೊಸೊಡಂಬಡಿಕೆಯನ್ನಾಗಿ ಪ್ರಕಟಿಸಿದ ರಾತ್ರಿ ಪೇತ್ರ ಮತ್ತು ಯೋಹಾನನು ಇದ್ದರಲ್ಲವೇ? ವಚನ 19. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು, ಪಸ್ಕದ ದ್ರಾಕ್ಷರಸದ ಪಾತ್ರೆ ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸೊಡಂಬಡಿಕೆಯನ್ನು ಸೂಚಿಸುತ್ತದೆ. ಅಧಿಕೃತ ಸಭೆಯು ಹೊಸೊಡಂಬಡಿಕೆಯ ಪಸ್ಕದ ಸತ್ಯವನ್ನು ಹೊಂದಿರಬೇಕು. ಅಧಿಕೃತ ಸಭೆಯ ಎಲ್ಲ ಗುಣಲಕ್ಷಣಗಳು ಸತ್ಯವೇದದಲ್ಲಿ ಕಂಡುಬರುತ್ತದೆ. ನಮ್ಮ ರಕ್ಷಣೆಗಾಗಿ ಯೇಸು ಅನುಗ್ರಹಿಸಿದ ಹಾಗೂ ಯೇಸು ಮತ್ತು ಅಪೊಸ್ತಲರು ಆಚರಿಸಿದ ಹೊಸೊಡಂಬಡಿಕೆಯ ಸತ್ಯವನ್ನು ಅನುಸರಿಸುವ ನಮ್ಮ ಸಭೆಯು ಅಧಿಕೃತ ಸಭೆಯಾಗಿದೆ. ನಮ್ಮನ್ನು ಧರ್ಮದ್ರೋಹಿಗಳೆಂದು ಕರೆದರೆ ಬೇರೆ ಯಾರೂ ಸಹ ಧರ್ಮದ್ರೋಹಿಗಳಾಗುತ್ತಾರೆ. ಯೇಸು ಮತ್ತು ಪೇತ್ರನೂ ಸಹ ಧರ್ಮದ್ರೋಹಿಗಳಾಗುತ್ತಾರೆ. ಪೇತ್ರನು ಧರ್ಮದ್ರೋಹಿನ, ಯೋಹಾನನು ಧರ್ಮದ್ರೋಹಿನ. ಯೇಸು ಹಾಗೂ ಅಪೊಸ್ತಲರು ಪಾಲಿಸುತ್ತಿದ್ದ ಎಲ್ಲ ಸತ್ಯಗಳನ್ನು ನಾವು ಈಗ ದೇವರ ಸಭೆಯಲ್ಲಿ ಪಾಲಿಸುತ್ತಿದ್ದೇವೆ. ನಮ್ಮ ಬಳಿ ಹೊಸ ಹೆಸರು, ಹೊಸ ಹಾಡುಗಳು, ಯಜ್ಞದ ಕುರಿ ಮತ್ತು ಕುರಿಯಾದಾತನ ಹೆಂಡತಿ ಇದ್ದಾರೆ. 1 ಕೊರಿಂಥದವರಿಗೆ ಅಧ್ಯಾಯ 1ಕ್ಕೆ ಹೋಗೋಣ. 1 ಕೊರಿಂಥದವರಿಗೆ ಅಧ್ಯಾಯ 1 ವಚನ 2.
ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವ ಜನರಾಗಿರುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕೊರಿಂಥದಲ್ಲಿರುವ ಸಭೆಯನ್ನು ಪೌಲನು ಏನೆಂದು ಕರೆದನು? ಅದನ್ನು ಅಧಿಕೃತ ಸಭೆಯಾದ ದೇವರ ಸಭೆ ಎಂದು ಕರೆದನು. ಅಧಿಕೃತ ಹಾಗೂ ಮತಭೇದದ ಕುರಿತು ಚರ್ಚಿಸುವ ಜನರ ಮಧ್ಯೆ ನಾವು ಇದ್ದರೆ, ನಾವು ಸತ್ಯವೇದದ ಮೂಲಕ ಅವರಿಗೆ ದೇವರ ಸಭೆಯಲ್ಲಿ ಮಾತ್ರ ಯೇಸು ಕ್ರಿಸ್ತರು ಮತ್ತು ಅಪೋಸ್ತಲರು ಅನುಸರಿಸಿದ ಎಲ್ಲಾ ಸತ್ಯಗಳು ಇವೆ ಎಂದು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ತೋರಿಸಬಹುದು. ಭಾನುವಾರದ ಆರಾಧನೆ ಮತ್ತು ಕ್ರಿಸ್ಮಸ್ ಯೇಸುವಿನಿಂದ ಬಂದಿದೆಯಾ ಎಂದು ನೀವೇ ಪರೀಕ್ಷಿಸಿ. ಅವರಿಂದ ಬಂದಿದೆಯಾ? ಇಲ್ಲ. ಈ ಕಾರಣದಿಂದಲೇ ಅಪೊಸ್ತಲ ಪೌಲನು ಚಿಂತಿಸುತ್ತಿದ್ದನು. ದೇವ ಜನರು ಮತಭೇದದಲ್ಲಿ ಬೀಳುವುದನ್ನು ತಡೆಯಲು ನಾವು ಸತ್ಯವೇದದ ವಾಕ್ಯಗಳಿಗೆ ಏನು ಮಾಡಬಾರದು? ಅವುಗಳಿಗೆ ಏನನ್ನೂ ತಂದು ಹಾಕಬಾರದು ಅಥವಾ ತೆಗೆದು ಹಾಕಬಾರದು. ಇದನ್ನು ಒತ್ತಿ ಹೇಳಲಾಗಿದೆ ಅಲ್ಲವೇ? ನಾವು ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಗೂ ಬೋಧಿಸುತ್ತಿರುವ ಈ ಅಧಿಕೃತ ಸತ್ಯವನ್ನು ಜನರು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಹೃದಯಗಳಲ್ಲಿ ಕೆತ್ತಿಕೊಂಡರೆ ಕೊನೆಯದಾಗಿ ಅವರು ಯಾರನ್ನು ತಿಳಿದುಕೊಳ್ಳುವರು? ಅವರು ಈ ಕಾಲದಲ್ಲಿ ಬಂದು ಚಿಯೋನನ್ನು ಸ್ಥಾಪಿಸಿದ ತಂದೆ ದೇವರು ಮತ್ತು ತಾಯಿ ದೇವರನ್ನು ತಿಳಿದುಕೊಳ್ಳುವರು. ಅವರು ಇದು ನಿಜವಾಗಿಯೂ ದೇವರು ನಮಗಾಗಿ ಸ್ಥಾಪಿಸಿರುವ ಮತ್ತು ಅನುಗ್ರಹಿಸಿರುವ ರಕ್ಷಣೆಯ ಆಶ್ರಯವಾಗಿದೆ ಎಂದು ಹೇಳುವರು. ನೀವು ಅಧಿಕೃತ ಹಾಗೂ ಮತಭೇದದ ನಡುವೆ ವ್ಯತ್ಯಾಸವನ್ನು ತಿಳಿಯುವವರಾಗಬೇಕೆಂದು ನಾನು ಮತ್ತೊಮ್ಮೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅಪೊಸ್ತಲ ಪೇತ್ರ ಮಾತ್ರವಲ್ಲ, ಆದರೆ ಅಪೊಸ್ತಲ ಯೋಹಾನನೂ ಸಹ ಅಧಿಕೃತ ಹಾಗೂ ಮತಭೇದದ ಗುಣಲಕ್ಷಣಗಳ ಬಗ್ಗೆ ಹೇಳಿದ್ದಾನೆ. ನಾವು ಧರ್ಮದ್ರೋಹಿಗಳಿಗೆ ಶುಭಾಶಯ ಹೇಳಬಾರದು, ಆದರೆ ಏನು ಮಾಡಬೇಕು? ಅವರಿಂದ ದೂರವಿರಬೇಕು ಎಂದು ಯೋಹಾನನು ಬರೆದಿದ್ದಾನೆ. ನಾವು ಧರ್ಮದ್ರೋಹಿಗಳಿಂದ ದೂರವಿರಬೇಕೆಂದು ಸತ್ಯವೇದವು ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತದಲ್ಲವೇ? ಅಪೊಸ್ತಲ ಯೋಹಾನನು ಸಹ ಎಚ್ಚರಿಸಿದ್ದಾನೆ. ಪೇತ್ರ ಮತ್ತು ಯೋಹಾನನ ಜೊತೆಗೆ ಅಪೊಸ್ತಲ ಪೌಲನೂ ಸಹ ಮತಭೇದದ ಕುರಿತು ಎಚ್ಚರಿಸಿದ್ದಾನೆ. ಅವರೆಲ್ಲರೂ ಯಾವ ಸಭೆಗೆ ಹೋಗುತ್ತಿದ್ದರು? ಅವರು ಯೇಸು ಸ್ಥಾಪಿಸಿದ ದೇವರ ಸಭೆಗೆ ಹೋಗುತ್ತಿದ್ದರು. ಪೇತ್ರ ಮತ್ತು ಪೌಲನು ದೇವರ ಸಭೆಗೆ ಹೋಗುತ್ತಿದ್ದರೆಂದು ಜನರು ಕೇಳಿದಾಗ ಅವರು ಅದು ನಿಜವಾಗಿಯೂ ಸತ್ಯವೇದದಲ್ಲಿ ಇದೆಯೇ ಎಂದು ಕೇಳುತ್ತಾರೆ. ಗಲಾತ್ಯದವರಿಗೆ ಅಧ್ಯಾಯ 2 ವಚನ 4 ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 2 ವಚನ 4. ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೆದಿತ್ತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು. ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗುವುದಕ್ಕೆ ಒಂದು ಗಳಿಗೆ ಹೊತ್ತಾದರೂ ಸಮ್ಮತಿ ಪಡಲಿಲ್ಲ. ಆದರೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೋ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೆ ಹೊರತು ನನಗೇನು ಕಲಿಸಲಿಲ್ಲ. ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದಾತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು. ಸುನ್ನತಿಯಾದವರಿಗೆ ಪೇತ್ರನು ಅಪೊಸ್ತಲನಾದನು, ಸುನ್ನತಿ ಇಲ್ಲದವರಿಗೆ ಯಾರು ಅಪೊಸ್ತಲನಾದನು? ಗಲಾತ್ಯದವರಿಗೆ ಪುಸ್ತಕವನ್ನು ಬರೆದವರು ಯಾರು? ಅಪೊಸ್ತಲ ಪೌಲನಲ್ಲವೇ? ಇಲ್ಲಿ ಬರೆದಿರುವ ಪ್ರಕಾರ ಪೇತ್ರ ಮತ್ತು ಪೌಲನು ಬೇರೆ ಬೇರೆ ಸಭೆಗೆ ಹೋಗುತ್ತಿದ್ದರಾ? ಅವರು ಒಂದೇ ಸಭೆಗೆ ಹೋಗುತ್ತಿದ್ದರು. ಪೇತ್ರ ಹಾಗೂ ಪೌಲನು ಇಬ್ಬರು ಪಸ್ಕ ಹಬ್ಬವನ್ನು ಆಚರಿಸಿದರಾ ಇಲ್ಲವಾ?
ಒಂದು ಕೊರಿಂಥದವರಿಗೆ 11ರ ಪ್ರಕಾರ ಅಪೊಸ್ತಲ ಪೌಲನು ಹೀಗೆ ಹೇಳಿದನು, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ಪೌಲನು ಏನನ್ನು ವಿವರಿಸುತ್ತಿದ್ದಾನೆ? ಅವನು ಪಸ್ಕದ ಸಂದರ್ಭವನ್ನು ವಿವರಿಸುತ್ತಿದ್ದಾನೆ. ಆದರೆ ಇಂದಿನ ಧರ್ಮದ್ರೋಹಿಗಳ ಕುರಿತು ಏನಾಗಿದೆ? ಅವರು ಜೀವದ ಸತ್ಯವಾದ ಪಸ್ಕವನ್ನು ಆಚರಿಸುತ್ತಿದ್ದಾರಾ? ಅವರು ಆಚರಿಸುತ್ತಿಲ್ಲ ಎಂಬ ನಿಜ ಸಂಗತಿಯು ಅವರು ಅಧಿಕೃತವಲ್ಲ ಎಂಬುದನ್ನು ದೃಢಪಡಿಸುತ್ತದೆ. ಅವರೆಲ್ಲರೂ ಸುಳ್ಳುಗಾರರು. ಇಂದು ನಮ್ಮ ಸುತ್ತ ಅನೇಕ ನಕಲಿ ಸಭೆಗಳಿವೆ. ನಮಗೆ ಸತ್ಯ ಹಾಗೂ ಮತಭೇದದ ವ್ಯತ್ಯಾಸವನ್ನು ತಿಳಿಯುವ ಸಾಮರ್ಥ್ಯವಿರಬೇಕು. ಸುವಾರ್ತೆಯನ್ನು ಸಾರುವ ಕೆಲಸವನ್ನು ದೇವರು ಪೇತ್ರನಿಗೆ ಕೊಟ್ಟಂತೆ ಸುನ್ನತಿ ಇಲ್ಲದವರಿಗೆ ಸುವಾರ್ತೆ ಸಾರುವುದನ್ನು ದೇವರು ಪೌಲನಿಗೆ ಕೊಟ್ಟರು. ಇದು ಪೇತ್ರನು ಮತ್ತು ಪೌಲನು ಒಂದೇ ಸಭೆಗೆ ಹೋಗುತ್ತಿದ್ದರು ಎಂಬುದನ್ನು ದೃಢಪಡಿಸುತ್ತದೆ. ಪೇತ್ರ ಮತ್ತು ಪೌಲನು ಪಸ್ಕ ಹಬ್ಬವನ್ನು ಆಚರಿಸಿದರೆಂದು ಮತ್ತೊಮ್ಮೆ ದೃಢಪಡಿಸಿಕೊಳ್ಳೋಣ. 1 ಕೊರಿಂಥದವರಿಗೆ ಅಧ್ಯಾಯ 11ಕ್ಕೆ ಹೋಗೋಣ. ಸತ್ಯವೇದದ ಮೂಲಕ ನಾವು ಅಧಿಕೃತ ಸಭೆ ಮತ್ತು ಮತಭೇದದ ಸಭೆಯ ವ್ಯತ್ಯಾಸವನ್ನು ಹೇಳಬಹುದು. ಆದ್ದರಿಂದ ನಾವು ಧರ್ಮದ್ರೋಹಿಗಳ ಸುಳ್ಳುಗಳಿಂದ ಮೋಸ ಹೋಗಬಾರದು. ಅವರು ಅನೇಕ ಸುಳ್ಳುಗಳು ಮತ್ತು ಆರೋಪಿಸುವ ಮಾತುಗಳನ್ನು ಹೇಳಿದರೂ ಸಹ ಸತ್ಯವೇದದಲ್ಲಿ ಬರೆದಿರುವ ಅಧಿಕೃತ ಸತ್ಯವನ್ನು ಅನುಸರಿಸಲು ನೀವು ಮತ್ತು ನಾನು ದೇವರಿಂದ ಒಪ್ಪಿಗೆಯನ್ನು ಪಡೆದಿದ್ದೇವೆ. ನಾವು ಅಧಿಕೃತವಾದ ಸತ್ಯದ ಕಾವಲುಗಾರರಾಗಿದ್ದೇವೆ. ನಾವು ದೇವರಿಂದ ಸತ್ಯದ ಕಾವಲುಗಾರರೆಂದು ಕರೆಯಲ್ಪಟ್ಟಿರುವುದರಿಂದ ನಾವು ಲೋಕವನ್ನು ರಕ್ಷಿಸುವ ಧ್ಯೇಯವನ್ನು ನಡೆಸಬೇಕು. ಇದನ್ನು ನಾವೇ ಇಟ್ಟುಕೊಳ್ಳಬಾರದು, ಆದರೆ ಅವರಿಗೂ ತಿಳಿಸಬೇಕು. ನಾವು ಅವರನ್ನು ಮುನ್ನಡೆಸಿ ಅವುಗಳನ್ನು ಕೈಕೊಂಡು ನಡೆಯಲು ಕಲಿಸಬೇಕು. 1 ಕೊರಿಂಥದವರಿಗೆ ಅಧ್ಯಾಯ 11 ವಚನ 23. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. 1 ಕೊರಿಂಥದವರಿಗೆ ಪುಸ್ತಕವನ್ನು ಬರೆದವರು ಯಾರು? ಅಪೊಸ್ತಲ ಪೌಲನು ಏನೆಂದು ಹೇಳಿದನು? ಅವನು ತಿಳಿಸಿದ ಉಪದೇಶವನ್ನು ಯಾರಿಂದ ಹೊಂದಿದನು? ಕರ್ತನಿಂದ ಹೊಂದಿದೆನು. ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಕ್ರಿಸ್ತನಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದನು. ಹಾಗಾದರೆ ಹೊಸೊಡಂಬಡಿಕೆಯ ಪಸ್ಕದ ಸತ್ಯವನ್ನು ಹೊಂದಿರುವ ಸಭೆಯು ಅಧಿಕೃತ ಸಭೆಯೇ ಅಥವಾ ಮತಭೇದದ ಸಭೆಯೇ? ಯೇಸು ಮತ್ತು ಅಪೊಸ್ತಲರಿಂದ ಬಂದ ಸತ್ಯವನ್ನು ಅನುಸರಿಸುವುದು ದೇವರ ಸಭೆ ಮಾತ್ರವಾಗಿದೆ. ಇಂದು ಪಸ್ಕದ ಸತ್ಯ ಮಾತ್ರವಲ್ಲ, ಆದರೆ ದೇವರಿಂದ ಬಂದ ಎಲ್ಲ ಹೊಸೊಡಂಬಡಿಕೆಯ ನಿಯಮಗಳು ದೇವರ ಸಭೆಯಲ್ಲಿ ಮಾತ್ರ ಇವೆ. ಎಷ್ಟಾದರೂ ಈ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸಲಾಗುವ ಸಭೆಗಳಲ್ಲಿರುವ ಮತಭೇದದ ಗುಣಲಕ್ಷಣಗಳನ್ನು ನೀವು ನೋಡುತ್ತಿದ್ದೀರಲ್ಲವೇ? ಅವರು ಪಸ್ಕ ಹಬ್ಬ ಅಥವಾ ಸಬ್ಬತನ್ನು ಆಚರಿಸುವುದಿಲ್ಲ, ಆರಾಧನೆಯ ಸಮಯದಲ್ಲಿ ಮುಸುಕು ಹಾಕಿಕೊಳ್ಳುವುದಿಲ್ಲ. ಅದರ ಬದಲು ಸತ್ಯವೇದದಲ್ಲಿ ಇಲ್ಲದ ಶಿಲುಬೆಯನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ. ಅವರು ಅಧಿಕೃತವಾದವರು ಎಂದು ಏಕೆ ಹೇಳಿಕೊಳ್ಳುತ್ತಾರೆಂದು ಅರ್ಥವಾಗುವುದಿಲ್ಲ. ದೇವರ ವಾಕ್ಯವಾದ ಸತ್ಯವೇದದ ಮೂಲಕ ಅಧಿಕೃತಕ್ಕೂ ಮತ್ತು ಮತಭೇದಕ್ಕೂ ಇರುವ ವ್ಯತ್ಯಾಸವನ್ನು ಹೇಳಲು ನಾವು ಶಕ್ತರಾಗಿರಬೇಕು. ಪೌಲನು ಪಸ್ಕವನ್ನು ಆಚರಿಸಿದನು ಎಂಬ ನಿಜ ಸಂಗತಿಯು ಅಪೊಸ್ತಲರಾದ ಪೌಲ, ಪೇತ್ರ ಮತ್ತು ಯೋಹಾನನು ಒಂದೇ ಸಭೆಗೆ ಹೋಗುತ್ತಿದ್ದರು ಎಂಬುದನ್ನು ಸಾಬೀತುಪಡಿಸುತ್ತದೆ ಅಲ್ಲವೇ? ಆ ಸಭೆಯು ದೇವರ ಸಭೆಯಾಗಿದೆ. ನಮ್ಮ ಸಭೆಯು ಯೇಸು ಸ್ಥಾಪಿಸಿರುವ ಅಪೊಸ್ತಲರ ಕಾಲದ ಅಧಿಕೃತವಾದ ಸಭೆಯಾಗಿದೆ ಎಂಬುದನ್ನು ಎಂದಿಗೂ ಮರೆಯದಿರೋಣ. ನಮ್ಮ ಮುಂದೆ ಯಾರಿದ್ದರೂ ನಾವು ನಮ್ಮ ಸಭೆಯೇ ಅಧಿಕೃತವಾದ ಸಭೆ ಎಂದು ಧೈರ್ಯವಾಗಿ ಹೇಳಲು ಶಕ್ತರಾಗಬೇಕು. ಲೂಕ ಅಧ್ಯಾಯ 4ಕ್ಕೆ ಹೋಗೋಣ. ಅಧ್ಯಾಯ 4 ವಚನ 16.
ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಯೇಸು ಮತ್ತು ಅವರ ಅಪೊಸ್ತಲರ ಎಲ್ಲ ಬೋಧನೆಗಳನ್ನು ಅನುಸರಿಸುವ ಸಭೆಯಲ್ಲಿ ಏನಿರಬೇಕು? ಅಲ್ಲಿ ಸಬ್ಬತ್ ದಿನದ ನಿಯಮವಿರಬೇಕು. ಅಲ್ಲಿ ಸಬ್ಬತ್ ದಿನದ ಆರಾಧನೆಯ ನಿಯಮ ಇರಬೇಕು. ಅಂದರೆ ಸಬ್ಬತ್ ಆಚರಿಸಿದ ಸಭೆ ಏನಾಗಿದೆ? ಅದು ಮತಭೇದದ ಸಭೆಯಾಗಿದೆ. ಮತಭೇದದ ಬಗ್ಗೆ ಮಾತಾಡುವವರು ಸ್ವತಃ ತಾವು ಯಾರೆಂದು ತಿಳಿಯದಿದ್ದರೆ ಅದು ಎಷ್ಟು ಕರುಣಾಜನಕ. ಇಂದು ನಾವು ಅಧಿಕೃತವಾದ ಸತ್ಯವನ್ನು ಕಾಪಾಡುವ ಕಾವಲುಗಾರರು ಎಂಬ ನಿಜ ಸಂಗತಿಯನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ. ನಾವು ಬೋಧಿಸುವಾಗ ಯಾರನ್ನು ಸಂಧಿಸಿದರೂ ನಾವು ದೇವರಿಂದ ಸ್ವೀಕರಿಸಿದ ಈ ಆಶೀರ್ವಾದಗಳ ಬಗ್ಗೆ ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಗೂ ಧೈರ್ಯವಾಗಿ ಬೋಧಿಸೋಣ. ಇದು ಮಾತ್ರವಲ್ಲ, ನಾವು ಪಸ್ಕ ಮತ್ತು ಸಬ್ಬತ್ತಿನ ಬಗ್ಗೆ ಹೆಚ್ಚಾಗಿ ಬೋಧಿಸುವುದರಿಂದ ಕೆಲವರು ದೇವರ ಸಭೆಯು ಪಸ್ಕ ಮತ್ತು ಸಬ್ಬತ್ತನ್ನು ಮಾತ್ರ ಆಚರಿಸುತ್ತದಾ, ಬೇರೆ ಯಾವುದನ್ನು ಆಚರಿಸುವುದಿಲ್ಲವೇ ಎಂದು ಹೇಳಬಹುದು. ಆದಿಸಭೆಯ ಅಧಿಕೃತೆಯು ಈ ಎರಡು ವಿಷಯಗಳನ್ನು ಮಾತ್ರ ಅವಲಂಬಿಸಿಲ್ಲ. 1 ಕೊರಿಂಥದವರಿಗೆ ಪುಸ್ತಕಕ್ಕೆ ಹೋಗೋಣ. ಅಧ್ಯಾಯ 11 ವಚನ 1. ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸುವವರಾಗಿರಿ. ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನು ಹೊಗಳುತ್ತೇನೆ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಸ್ತ್ರೀಯು ಮುಸುಕಿಲ್ಲದಿರುವುದು ತಲೆ ಬೋಳಿಸಿಕೊಂಡಿರುವುದು ಒಂದೇ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ ಆಕೆಯು ಕೂದಲನ್ನು ತೆಗೆಸಿ ಬಿಡಬೇಕಷ್ಟೇ. ಆದರೆ ಕೂದಲನ್ನು ಕತ್ತರಿಸಿಕೊಳ್ಳುವುದಾಗಲಿ ತಲೆ ಬೋಳಿಸಿಕೊಳ್ಳುವುದಾಗಲಿ ಸ್ತ್ರೀಗೆ ಅವಮಾನಕರವಾಗಿದ್ದರೆ ಆಕೆಯು ಮುಸುಕನ್ನು ಹಾಕಿಕೊಳ್ಳಲಿ. ಇದು ಸಹ ಆದಿ ದೇವರ ಸಭೆಯು ಅನುಸರಿಸುತ್ತಿದ್ದ ಒಂದು ಸತ್ಯವಾಗಿದೆ. ಇಂದು ಈ ನಿಯಮದ ಪ್ರಕಾರ ಸ್ತ್ರೀಯರು ಮುಸುಕು ಹಾಕುವುದು ಮತ್ತು ಪುರುಷರು ಮುಸುಕು ಹಾಕದಿರುವ ಸಭೆ ಯಾವುದಾಗಿದೆ? ಒಂದು ವಿಷಯವು ಸರಿಯಾ ತಪ್ಪಾ ಎಂಬುದನ್ನು ನಾವು ಸತ್ಯವೇದದಿಂದ ಮಾತ್ರ ನಿರ್ಧರಿಸಬೇಕು. ಏಕೆ? ನಾವು ಸತ್ಯವೇದಕ್ಕೆ ಏನನ್ನು ತಂದು ಹಾಕಬಾರದು ಅಥವಾ ತೆಗೆದು ಹಾಕಬಾರದು ಎಂಬುದಕ್ಕೆ ನಿರ್ದಿಷ್ಟ ಕಾರಣವಿದೆ. ದೇವರು ಆದಿಯಿಂದ ಅಂತ್ಯವನ್ನು ನೋಡುವುದರಿಂದ ಧರ್ಮದ್ರೋಹಿಗಳು ಸತ್ಯವೇದವನ್ನು ಅನುಸರಿಸುವುದಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಹಾಗಾಗಿ ದೇವರು ನಮಗೆ ಏನೆಂದು ಹೇಳಿದ್ದಾರೆ? ನಾವು ಏನನ್ನೂ ತಂದು ಹಾಕಬಾರದು ಅಥವಾ ತೆಗೆದು ಹಾಕಬಾರದು ಎಂದು ಹೇಳಿದ್ದಾರೆ. ಸತ್ಯವು ಮಾರ್ಪಡುತ್ತದೆ ಎಂದು ಚಿಂತಿಸಿ ಅಪೊಸ್ತಲ ಪೌಲನು ಗಲಾತ್ಯದವರಿಗೆ ಅಧ್ಯಾಯ 1 ಹೀಗೆ ಬರೆದಿದ್ದಾನೆ. ವಚನ 6 ಹೀಗೆ ಹೇಳುತ್ತದೆ: ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಬೇರೆ ಸುವಾರ್ತೆಯನ್ನು ಹಿಂಬಾಲಿಸುವ ಜನರ ಗುಂಪನ್ನು ಸತ್ಯವೇದವು ಏನೆಂದು ಕರೆಯುತ್ತದೆ? ಅವರನ್ನು ಧರ್ಮದ್ರೋಹಿಗಳೆಂದು ಕರೆಯುತ್ತದೆ. ಅವರು ಅಧಿಕೃತವಾದವರಲ್ಲ, ಅವರು ಧರ್ಮದ್ರೋಹಿಗಳಾಗಿದ್ದಾರೆ. ವಚನ 7. ಅದು ಸುವಾರ್ತೆಯೇ ಅಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಏನು ಮಾಡುವುದಕ್ಕೆ, ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದಿಸಭೆಯ ಸತ್ಯವು ಬದಲಾಗುತ್ತದೆ ಎಂದು ಹೇಳಲಾಗಿದೆ. ವಚನ 8. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಏನಾಗುವುದು? ಶಾಪಗ್ರಸ್ತನಾಗಲಿ. ಈ ಪರಿಸ್ಥಿತಿಯಲ್ಲಿ ಯಾರೂ ಸಹ ರಕ್ಷಣೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಅಧಿಕೃತವಾದ ಸುವಾರ್ತೆ ಮಾತ್ರ ನಮ್ಮನ್ನು ರಕ್ಷಣೆಗೆ ಮುನ್ನಡೆಸುತ್ತದೆ. ಅಧಿಕೃತವಾದ ಸತ್ಯ ಮಾತ್ರ ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುತ್ತದೆ ಎಂಬ ನಿಜ ಸಂಗತಿಯ ಬಗ್ಗೆ ನಾವು ಸಂಶಯ ಪಡಬಾರದು. ಹಾಗೂ ನಾವು ಅದಕ್ಕೆ ಏನನ್ನೂ ಸೇರಿಸಬಾರದು ಅಥವಾ ಅದರಿಂದ ತೆಗೆದು ಹಾಕಬಾರದು. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಉಳಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ದೇವರು ಇದರ ಕುರಿತು ಏನೆಂದು ಹೇಳುತ್ತಾರೆ? ದೇವರ ಕಣ್ಣಿನಲ್ಲಿ ಯಾವುದು ಅಧಿಕೃತ ಸಭೆ ಹಾಗೂ ಯಾವುದು ಮತಭೇದದ ಸಭೆಯಾಗಿದೆ? ಈಗಿನ ದಿನಗಳಲ್ಲಿ
ಅನೇಕ ಸಭೆಗಳು ಶಿಲುಬೆ ಮತ್ತು ಭಾನುವಾರದ ಆರಾಧನೆಯ ಕುರಿತು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಸ್ವಲ್ಪವೂ ಭಯವಿಲ್ಲದೆ ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ. ಮತಭೇದದ ಗುಣಲಕ್ಷಣಗಳನ್ನು ತೋರಿಸಲು ಇದು ಸಾಕಾಗಿದೆ. ನಮಗೆ ತಿಳಿದಂತೆ ಅವರು ಕ್ರಿಸ್ತಶಕ 321ರಲ್ಲಿ ಏನು ಮಾಡಿದರು? ಅದು ಯೇಸುವಿನ ಬೋಧನೆಯಾಗಿತ್ತಾ? ನಂತರ ಕ್ರಿಸ್ತಶಕ 325ರಲ್ಲಿ ಏನನ್ನು ನಾಶ ಮಾಡಿದರು? ಅವರು ಅಧಿಕೃತ ಸತ್ಯವಾದ ಪಸ್ಕವನ್ನು ಕಿತ್ತು ಹಾಕಿದರು. ಅದರ ನಂತರ ಕ್ರಿಸ್ತಶಕ 354ರಲ್ಲಿ ಕ್ರಿಸ್ಮಸ್ ಅನ್ನು ಉಂಟು ಮಾಡಿದರು. ಅವರು ಅಸಡ್ಡೆಯಿಂದ ಅದನ್ನು ಮಾಡಿ ಸೂರ್ಯದೇವನ ಹುಟ್ಟುಹಬ್ಬವನ್ನು ಯೇಸುವಿನ ಹುಟ್ಟುಹಬ್ಬವೆಂದು ಮಾಡಿಕೊಂಡರು. ಇಡೀ ಲೋಕವು ಇದನ್ನು ಕ್ರೈಸ್ತ ಧರ್ಮದ ಬಹಳ ದೊಡ್ಡ ರಜೆಯಂತೆ ಪರಿಗಣಿಸುತ್ತಾರೆ. ಇದು ಕ್ರೈಸ್ತರ ನಿಜವಾದ ಹಬ್ಬವಾಗಿದೆಯಾ? ಇಲ್ಲ. ಅಧಿಕೃತವಾದ ಕ್ರೈಸ್ತರು ಎಂದು ಹೇಳಿಕೊಳ್ಳುವವರ ಈ ಕೆಲಸಗಳನ್ನು ನೋಡುತ್ತಾ ನಾವು ಸುಮ್ಮನಿರಬಾರದು. ನಾವೆಲ್ಲರೂ ಎದ್ದು ಸತ್ಯದ ಬೆಳಕನ್ನು ಬೆಳಗಬೇಕು. ನಾವು ಅಧಿಕೃತವಾದ ಸತ್ಯವನ್ನು ತಿಳಿಸಬೇಕು. ಕ್ರಿಸ್ತಶಕ 431ರಲ್ಲಿ ಸಭೆಯೊಳಗೆ ಏನನ್ನು ಇಡಲು ಪ್ರಾರಂಭಿಸಿದರು? ಅವರು ಶಿಲುಬೆಯನ್ನು ಇಟ್ಟುಕೊಂಡರು. ಒಂದರ ನಂತರ ಒಂದು ಯೇಸುವಿನ ಬೋಧನೆಗಳನ್ನು ಮಾರ್ಪಡಿಸುವ ಅವರು ಧರ್ಮದ್ರೋಹಿಗಳಾಗಿದ್ದಾರೆ. ಅವರು ಎಂದಿಗೂ ಅಧಿಕೃತವಾದವರಲ್ಲ. ಅವರಲ್ಲಿ ಅಧಿಕೃತವಾದ ಸತ್ಯವಿದ್ದರೆ ಅವರು ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಹೇಳಿದಾಗ ಯೇಸು ಅವರಿಗೆ ಏನು ಹೇಳಿದರು? ಅವರಲ್ಲಿ ಅಧಿಕೃತವಾದದ್ದು ಇದ್ದರೆ ಆತನು, ಓ, ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ, ನೀವು ಬಹಳ ಪರಿಶ್ರಮ ಪಟ್ಟಿದ್ದೀರಿ ಎಂದು ಹೇಳುತ್ತಾ ಅವರನ್ನು ಅಧಿಕವಾಗಿ ಆಶೀರ್ವದಿಸುತ್ತಾರೆ. ಆದರೆ ಯೇಸು ಏನು ಹೇಳುವರು? ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದರು. ಏಕೆಂದರೆ ಅವರೆಲ್ಲರೂ ಧರ್ಮದ್ರೋಹಿಗಳಾಗಿದ್ದಾರೆ. ನಮ್ಮ ದೇವರ ಸಭೆಯು ಅಧಿಕೃತವಾದ ಸಭೆ ಎಂದು ಸತ್ಯವೇದದ ಮೂಲಕ ದೇವರು ಮತ್ತು ಪ್ರವಾದಿಗಳು ಸಾಕ್ಷೀಕರಿಸಿದ್ದಾರೆ. ಅಧಿಕೃತ ಸಭೆಯು ಯೇಸುವಿನ ಬೋಧನೆಗಳನ್ನು ಹೊಂದಿರಬೇಕು. ಅದೇಕೆಂದರೆ ನಾವು ಯೇಸುವಿನ ಬೋಧನೆಗಳನ್ನು ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಗೂ ಬೋಧಿಸಬೇಕು. ಮತ್ತಾಯ ಅಧ್ಯಾಯ 28 ವಚನ 18 ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ದೇವರ ಆಜ್ಞೆಗಳನ್ನು ಬೋಧಿಸುವ ಸಭೆಯೇ ಅಧಿಕೃತ ಸಭೆಯಾಗಿದೆ. ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಯೇಸುವಿನ ಆಜ್ಞೆಗಳನ್ನು ಕಲಿಸುವ ಸಭೆಯು ಅಧಿಕೃತ ಸಭೆಯಾಗಿದೆ. ಮತ್ತು ಕ್ರಿಸ್ತನ ಸುವಾರ್ತೆಯನ್ನು ಬಿಟ್ಟು ಬೇರೆ ವಿಷಯಗಳನ್ನು ಬೋಧಿಸುವ ಸಭೆಯು ಗಲಾತ್ಯದವರಿಗೆ ಅಧ್ಯಾಯ 1ರಲ್ಲಿ ಬರೆದಿರುವಂತೆ ಶಾಪಗ್ರಸ್ತವಾಗುತ್ತದೆ. ಸತ್ಯವೇದದ ಮೂಲಕ ನಾವು ಕ್ರೈಸ್ತ ಧರ್ಮದ ಅಧಿಕೃತತೆ ಮತ್ತು ಮತಭೇದದ ಗುಣಲಕ್ಷಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕಲಿತೆವು. ನಾವು ಇಂದು ಹೊಂದಿರುವ ಈ ಶ್ರೇಷ್ಠ ಸತ್ಯವನ್ನು ನಮ್ಮ ಪರಲೋಕದ ತಂದೆ ಅನ್ಸಾಂಗ್ ಹೋಂಗ್ ರವರು ಮತ್ತು ಪರಲೋಕದ ತಾಯಿ ಹೊಸ ಯೆರೂಸಲೇಮ್ ರವರು ಬಂದು ಪುನಃ ಸ್ಥಾಪಿಸಿದರು. ಚಿಯೋನಿನ ಮಕ್ಕಳೆಲ್ಲರೂ ಆತ್ಮನು ಮತ್ತು ಮೊದಲಗಿತ್ತಿಯಾದ ತಂದೆ ದೇವರು ಮತ್ತು ತಾಯಿ ದೇವರು ಮುನ್ನಡೆಸುತ್ತಿರುವ ಈ ಸುವಾರ್ತೆ ಕೆಲಸದ ಓಟವನ್ನು ಮುಗಿಸುವಿರೆಂದು ನಿರೀಕ್ಷಿಸುತ್ತೇನೆ. ಹಾಗಾಗಿ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಾಗ ಸಂತೋಷದಿಂದ ಮತ್ತೆ ಒಂದಾಗುವೆವು. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.